ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರವೆ ದೋಸೆ ಹೆಂಗೆ ಮಾಡೋದು, ಉದ್ದಿನ ಬೇಳೆ ಇಲ್ಲದೆ ರವೆ ದೋಸೆ ದಿಢೀರಂತ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. 1 ಗ್ಲಾಸ ಬಾಂಬೆ ರವೆ ಅಂತಾರಲ್ಲ, ಬಾಂಬೆ ರವೆ ಅಥವಾ ಉಂಡಿ ರವೆ ಅಂತಾರಲ್ಲ, ಅವುಗಳನ್ನ 1 ಗ್ಲಾಸ್ ತೊಗೊಂಡ್ರೆ ಅದರ ಅರ್ಧ ಗ್ಲಾಸ ನಾವು ಅವಲಕ್ಕಿನ ತೊಗೊಂಡು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಒಂದು 15 ನಿಮಿಷ ನೆನೆಲಾಕ ಬಿಡಬೇಕು. ನೆನೆದಾದಮೇಲೆ ಅದಕ್ಕೆ ಸ್ವಲ್ಪ ಹುಳಿ ಮೊಸರಿದ್ದರೆ ಆಪ್ಷನ್, ಹುಳಿ ಮೊಸರಿದ್ದರೆ ಹಾಕ್ಕೋಬೇಕು, ಇಲ್ಲಾಂದ್ರೆ ನಡೀತದೆ. ಸ್ವಲ್ಪ ಮೊಸರು, ಆಮೇಲೆ ದೋಸೆ ಹಿಟ್ಟಿನ ಹದಕ್ಕೆ ಬರುವಂಗೆ ಅಷ್ಟು ತಿಳಿ ಮಾಡಬಾರ್ದು ಫ್ರೆಂಡ್ಸ್. ಈಗ ಸೆಟ್ ದೋಸೆಗೆ ಅದೆಲ್ಲ ಮಾಡ್ಕೋತೀವಲ್ಲ, ಆ ಹದಕ್ಕೆ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ನೋಡಿ ಚೆನ್ನಾಗಿ ನೈಸಾಗಿ ಸಾಫ್ಟ್ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೂ ಇದ್ದರೆ ಇನ್ನೂ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಅಡುಗೆ ಸೋಡಾ ಇರ್ತದಲ್ಲ ಅದನ್ನು ಹಾಕ್ಕೊಂಡ್ರೂ ನಡೀತದೆ. ಅದನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಕಲಿಸ್ಕೊಂಡು ಆಮೇಲೆ ದೋಸೆ ಹಾಕಿದ್ರೆ ನೋಡಿ ಸೂಪರ್ ದೋಸೆ, ಸ್ಮೂತಾದ ಮೃದುವಾದ ದಿಢೀರ್ ರವೆ ದೋಸೆ ರೆಡಿ ಫ್ರೆಂಡ್ಸ್. ತಿನ್ನೋಣ ಬನ್ನಿ. ಓಕೆ.